ಕೊಡಗು ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕೊಡಗು ಜಿಲ್ಲೆಯಲ್ಲಿ ಈಗಾಗಲೇ ಕ್ರೀಡಾ ಹಬ್ಬ ಪ್ರಾರಂಭವಾಗಿದೆ. ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ಜನಾಂಗದಲ್ಲೂ ಕೂಡ ಕ್ರೀಡೆಯನ್ನ ನಾವು ನೋಡ್ತಾ ಇದ್ದೀವಿ. ಇದೀಗ ಮೇ 1ರಿಂದ 16ರವರೆಗೆ ಅರೆಭಾಷಿಕ ಜನಾಂಗದವರ ಕುಟುಂಬ 2026 ಕ್ರೀಡಾಕೂಟ ಆರಂಭವಾಗಿದೆ. ಇದರಲ್ಲಿ ಈ ವರ್ಷ ವಿಶೇಷ ಕಾರ್ಯಕ್ರಮಗಳನ್ನ, ವಿಶೇಷ ಕ್ರೀಡಾಕೂಟಗಳನ್ನ ಕೂಡ ಹಮ್ಮಿಕೊಂಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಮಗೆ ನೀಡಲಿದ್ದಾರೆ ಕೊಡಗು ಯುವ ವೇದಿಕೆಯ ಉಪಾಧ್ಯಕ್ಷರು ಹಾಗೆ ಸಮಾಜ ಸೇವಕರು ಮತ್ತು ಉದ್ಯಮಿಯಾಗಿರುವಂತಹ ಯಡಿಕೇರಿ ಪ್ರಸನ್ನ ಇವರು. ನಮಸ್ತೆ. ನಮಸ್ತೆ. ಹೇಳಿದಾಗೆ ಈಗ ಈ ಕ್ರೀಡಾಕೂಟ ಆರಂಭವಾಗ್ತಿದೆ, ಇದರ ಬಗ್ಗೆ ಒಂದೆರಡು ಅಭಿಪ್ರಾಯವನ್ನು ಹಂಚ್ಕೋಬಹುದಾ? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕೊಡಗು ಗೌಡ ಯುವ ವೇದಿಕೆ ವತಿಯಿಂದ 26ನೇ ವರ್ಷದ ಈ ಗೌಡ ಕ್ರೀಡಾಕೂಟದಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕಂತ ಕೇಳ್ಕೊಳ್ತೇನೆ. ಹಾಗೇನೆ ಇದು ಒಂದು ವಿಭಿನ್ನವಾಗಿ ವಿಶೇಷವಾಗಿ ನಡೆಯತಕ್ಕಂಥ ಕ್ರೀಡಾಕೂಟ. ಯಾಕೆಂದರೆ ಮುಂದಿನ ವರ್ಷದಿಂದ ನಾವು ಮಿನಿ ಒಲಿಂಪಿಕ್ಸ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಸೊ ಹಾಗಾಗಿ ಆ ಪೂರ್ವಭಾವಿ ತಯಾರಿಯಲ್ಲಿ ನಾವು ಇವಾಗ ಮೊದಲಿಗೆ ಇಂದು ಗಾಳಿಬೀಡಿನಲ್ಲಿ ಅಂದರೆ ಮೇ 1ರಂದು ಗಾಳಿಬೀಡಿನಲ್ಲಿ ಗುಡ್ಡಗಾಡು ಓಟ ಹಾಗೂ ಕಾಯಿಗೆ ಗುಂಡೋಡೆ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಹಾಗೆಯೇ ನಾಳೆಯಿಂದ ಡಿಸ್ಟಿಕ್ ಗ್ರೌಂಡ್ನಲ್ಲಿ ಕ್ರಿಕೆಟ್ ಪಂದ್ಯಾಟ ನಡೆಯಲಿದೆ. ಇದರಲ್ಲಿ ಸುಮಾರು 250 ತಂಡಗಳಷ್ಟು ಭಾಗವಹಿಸುವ ನಿರೀಕ್ಷೆ ಇದೆ. ಅದಲ್ಲದೆ ತಾರೀಕು 9ರಿಂದ ಹಾಕಿ ಪಂದ್ಯಾಟವು ಸ್ವತಃ ನಡೆಯಲಿದೆ. ಅದು ಹೇಗೆಂದರೆ ರಿಂಕ್ ಹಾಕಿ ಅಂತೇಳಿ 5+2 ಜನ 7 ಜನ ಸೇರಿ ಆಡುವಂಥ ಈ ಹಾಕಿ ಮೊದಲನೇದಾಗಿ ಶುರು ಮಾಡ್ತಿದ್ದೇವೆ. ಅದಲ್ಲದೆ ಮತ್ತೆ ತಾರೀಕು 15 ಮತ್ತು 16 ಫೈನಲ್ಸ್ ಪಂದ್ಯಾಟಗಳು. ಆ ದಿನ ನಮ್ಮಲ್ಲಿ ಕೇರಂ ಪಂದ್ಯಾಟ ಹಾಗೂ ಕ್ರಿಕೆಟ್ ಫೈನಲ್ಸ್ ಹಾಗೂ ಮಿಸ್ಟರ್ ಗೌಡ ಹಾಗೂ ಮಿಸ್ ಗೌಡತಿ ಎಂಬ ಹೊಸ ವಿಭಿನ್ನ ಫ್ಯಾಷನ್ ಶೋ ನಡೆಯಲಿದೆ. ಸೊ ಅದಾದ ನಂತರ ಸಭೆ ಕಾರ್ಯಕ್ರಮ, ಅದರಲ್ಲಿ ಎಲ್ಲ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಗೆದ್ದಂಥ ಎಲ್ಲ ಕ್ರೀಡಾಪಟುಗಳಿಗೆ ಬಹುಮಾನ ವಿತರಣೆ ಹಾಗೂ ಬಂದ ಅತಿಥಿಗಳಿಂದ ಮುಖ್ಯ ಅತಿಥಿಗಳ ಭಾಷಣ, ಹಾಗೆ ಮುಂದಿನ ಒಲಿಂಪಿಕ್ಸ್ಗೆ ತಯಾರಿ ಮಾಡಲಿದ್ದೇವೆ. ಈಗ ಬಹಳಷ್ಟು ಕ್ರೀಡಾಕೂಟಗಳನ್ನ, ಹೊಸ ಹೊಸ ಕಾರ್ಯಕ್ರಮಗಳನ್ನ ಈ ಒಂದಲ್ಲಿ ಹಮ್ಮಿಕೊಳ್ತಾ ಇದ್ದೀರಿ. ಈಗ ನಾವು ನೋಡೋದಾದ್ರೆ ಕೊಡಗಿನ ಮಟ್ಟಿಗೆ ಈ ತರದ ಒಂದು ಎಲ್ಲ ವಿಚಾರಗಳನ್ನ ಹಾಕೊಂಡು ಮಾಡ್ತಿರುವಂತದ್ದು ಮೊದಲ ಬಾರಿಗೆ. ಹಾಗೆ ನೀವು ಕೂಡ ಬಹಳಷ್ಟು ಕ್ರೀಡಾಕೂಟಗಳಿಗೆ ದಾನಿಗಳಾಗಿ ಕೂಡ ಸಹಾಯವನ್ನ ಮಾಡ್ತಾ ಇದ್ದೀರಿ. ಹಾಗೆ ಇಲ್ಲಿಗೂ ಕೂಡ ನೀವು ಸಹಾಯವನ್ನ ಮಾಡ್ತಾ ಇದ್ದೀರಿ. ಹೇಗೆ ವಿಭಿನ್ನತೆ ಅನ್ಸುತ್ತೆ? ಅಂದ್ರೆ ಈ ಒಂದು ಕಾನ್ಸೆಪ್ಟ್ ಇಂದ ಬಹಳಷ್ಟು ಕ್ರೀಡಾಪಟುಗಳಿಗೆ ಅಥವಾ ಟ್ಯಾಲೆಂಟ್ಗಳಿಗೆ ಏನಾದ್ರೂ ಅವಕಾಶ ಸಿಗುತ್ತೆ ಅಂತಾರ ಹೇಗೆ? ಖಂಡಿತವಾಗ್ಲು ಇದು ಗೌಡ ಕುಲ ಬಾಂಧವರಿಗಾಗಿ ನಡೆಯುವಂಥ ಕ್ರೀಡಾಕೂಟ. ಇದರಲ್ಲಿ ಮೊದಲನೇದಾಗಿ ನಾವು ಎಲ್ಲ ಥರದ ಕ್ರೀಡೋತ್ಸವಗಳನ್ನು ಮಾಡ್ತಾ ಇದ್ದೇವೆ. ಹೇಗೆಂದರೆ ಹಾಕಿ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಹಗ್ಗ ಜಗ್ಗಾಟ, ಕೇರಂ. ಸೊ ಹೊಸದಾಗಿ ಈ ಸತಿ ಫ್ಯಾಷನ್ ಶೋ ಸಹ ಆಯೋಜನೆ ಮಾಡ್ತಿದ್ದೇವೆ. ಸೊ ಎಲ್ಲರೂ ಈ ನಮ್ಮ ಕೊಡಗು ಅಂದರೆ ಎಲ್ರಿಗೂ ಯೋಚನೆ ಆಗೋದು ಕ್ರೀಡೆ. ಸೊ ಇದು ಕ್ರೀಡಾ ಜಿಲ್ಲೆ ಆಗಿದೆ. ಸೊ ಹಾಗಾಗಿ ಇಲ್ಲಿ ಎಲ್ಲರೂ ಪ್ರತಿಯೊಂದು ಊರಲ್ಲೂ ಪ್ರತಿ ಏಪ್ರಿಲ್ ಮೇ ಬಂತಂದರೆ ಪ್ರತಿ ಊರಲ್ಲೂ ಸಹ ಗ್ರಾಮಗಳು ಸಹ ಎಲ್ಲ ಕಡೆ ವಿಭಿನ್ನವಾದ ಕ್ರೀಡಾಕೂಟಗಳು ನಡೀತಾನೆ ಇರುತ್ತದೆ. ಹೆಚ್ಚಾಗಿ ಕ್ರಿಕೆಟ್ ನಡೀತದೆ. ಸೊ ನಾವು ಈ ಸತಿ ಹೊಸದಾಗಿ ಸ್ವಲ್ಪ ಎಲ್ಲ ತರಹದ ಕ್ರೀಡಾಕೂಟಗಳು ನಡೆಸುವ ಅಂತ ಹೇಳುವ ಯೋಚನೆಯಲ್ಲಿ ಈ ಸತಿ ಮಿನಿ ಒಲಿಂಪಿಕ್ಸ್ನ ಪ್ರಾರಂಭ ಮಾಡೋಕ್ಕೋಸ್ಕರ ನಾವು ಈ ಸತಿ ವಿಭಿನ್ನವಾದ ಕ್ರೀಡೆಗಳನ್ನ ಹಮ್ಮಿಕೊಂಡು ಈಗ ನಾವು ನಡೆಸ್ತಾ ಇದ್ದೇವೆ. ಈಗ ನೀವು ಕೂಡ ಸ್ವತಃ ಒಬ್ಬ ಕ್ರೀಡಾಪಟು ಆಗಿದ್ದೀರಿ. ಹಾಗೆ ನಿಮ್ಮ ಮಗ ಕೂಡ ಈಗ ರಾಷ್ಟ್ರ ಮಟ್ಟದಲ್ಲಿ ಈಗಾಗಲೇ ಶೂಟಿಂಗ್ ಅಲ್ಲಿ ಒಂದು ಗುರುತಿಸ್ಕೊತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗ ನೋಡಿ, ಇಲ್ಲಿ ಶೂಟಿಂಗ್ ಅನ್ನು ಕೂಡ ಆಯೋಜನೆ ಮಾಡ್ತಾ ಇದ್ರಿ. ಹಾಗೆ ಈ ತರದ ಒಂದು ಕ್ರೀಡಾಕೂಟಗಳಿಂದ ಒಂದು ಹಿಡನ್ ಟ್ಯಾಲೆಂಟ್, ಏನು ಎಲೆಮರೆ ಕಾಯಿ ಅಂತ ಹೇಳ್ತೀವಿ, ಅಂತವರಿಗೆ ಅವಕಾಶ ಸಿಗುತ್ತೆ ಅಂತ ಹೇಳ್ತೀರಾ ಹೇಗೆ? ಖಂಡಿತವಾಗ್ಲು. ಯಾಕಂದ್ರೆ ನಾವು ಈ ತರ ನಡೆಸ್ತಾ ಇರೋದೇ ಕ್ರೀಡಾಕೂಟಗಳು ಏನಕ್ಕಂದ್ರೆ ಹೊಸ ಪ್ರತಿಭೆಗಳನ್ನ ತಂದು ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರ್ಫಾರ್ಮೆನ್ಸ್ ಮಾಡಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕ್ರೀಡಾಕೂಟ ನಡೆಸ್ತಾ ಇದ್ದೇವೆ. ಸೊ ಇದರಲ್ಲಿ ನಾವು ಕೆಲವ್ರನ್ನ ಗುರುತಿಸಿ ಯಾರಿಗೆಲ್ಲ ಅದು ಮಾನಿಟರಿ ಆಗಿರ್ಬೋದು ಅಥವಾ ಅವರಿಗೆ ಬೇಕಾದ ಸಾಧನಗಳನ್ನ ಕೊಟ್ಟು ಅವರಿಗೆ ಪ್ರೋತ್ಸಾಹ ಮಾಡುವ ಎಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಖಂಡಿತವಾಗ್ಲೂ ಇದನ್ನು ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇದನ್ನು ತಗೊಂಡೋಗಿ ಸೊ ಕ್ರೀಡಾಕೂಟಗಳಿಗೆ ಅನುಕೂಲವಾಗುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ನಾವು. ಈಗ ಇಷ್ಟೆಲ್ಲ ಒಂದು ಇವೆಂಟ್ ನ ಹಾಕೊಂಡಾಗ ಅದಕ್ಕೆ ಆರ್ಥಿಕವಾಗಿ ಕೂಡ ನಮಗೆ ಸಹಾಯ ಬೇಕು, ಹಾಗೆ ನಮಗೆ ಅದೊಂದು ಟೀಮ್ ಕೂಡ ಬೇಕಾಗುತ್ತೆ. ಈಗ ಕೊಡಗು ಯುವ ವೇದಿಕೆ ಕಡೆಯಿಂದ ಮಾಡ್ತಿರೋದ್ರಿಂದ ಈ ಒಂದು ಟೀಮ್ ಆಗಿರ್ಬೋದು ಅಥವಾ ಆರ್ಥಿಕ ಕ್ರೋಢೀಕರಣ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಸೊ ನಮ್ಮಲ್ಲಿ ಇವಾಗ ನಾವು ನಮ್ಮ ಈ ಕೊಡಗು ಯುವ ವೇದಿಕೆ ಅಧ್ಯಕ್ಷರಾದ ಮನೋಜ್ ಬಳ್ಳಾಡಿ ಅವರ ನೇತೃತ್ವದಲ್ಲಿ ನಾವೆಲ್ಲ ಸೇರಿ, ಸೊ ಇದರಲ್ಲಿರುವ ಕಮಿಟಿ ಮೆಂಬರ್ಸು ಹಾಗೂ ಸದಸ್ಯರು ಎಲ್ಲ ಸೇರಿ ನಾವು ಸುಮಾರು ಹೊಸದಾಗಿ ಹಾಗೂ ಹಳೆ ದಾನಿಗಳ ಹತ್ರ ನಾವು ಹೋಗಿ ಅವ್ರನ್ನ ಕೇಳ್ಕೊಂಡ ಮೇರೆಗೆ ಸೊ ಅವ್ರು ನಮಗೆ ಸಹಾಯ ಮಾಡಿದ್ದಾರೆ. ಹಾಗೆ ನಾವು ನಮ್ಮ ಶಾಸಕರನ್ನು ನಾವು ಮೀಟ್ ಮಾಡಿದ್ದೇವೆ. ನಮಗೆ ಕೊಡ್ತೀನಿ ನಾವು ಭರವಸೆ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ನಾವು ನಮ್ಮ ಕಮ್ಯುನಿಟಿ ಒಳಗೆ ಇರೋ ದಾನಿಗಳಿಂದ
ಹಾಗೂ ನಾವು ಅದು ಅಲ್ಲದೆ ಈಗ ನಾವು ಈ ಸತಿ ಹೊಸದಾಗಿ ಲಾಟ್ರಿ ಯೋಜನೆಯನ್ನು ಒಂದು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಯಾಕಂದರೆ ಫಂಡ್ ಕ್ರೋಢೀಕರಣ ಮಾಡಲಿಕ್ಕೆ ನಮಗೆ ಅದೊಂದು ಮಾರ್ಗ. ಸೊ ಹಾಗಾಗಿ ಅದನ್ನು ಮಾಡಿ ಈ ಸತಿ ನಾವು ಹಣ ಕ್ರೋಢೀಕರಣ ಮಾಡಿ ಈಗ ಈ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಗೌರ್ಮೆಂಟಿನ ಸಹಾಯ ಸಿಗುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಈಗ ಇಷ್ಟೆಲ್ಲ ಒಂದು ಕ್ರೀಡಾಕೂಟವನ್ನ ಅಥವಾ ಹೊಸ ಹೊಸ ಕಾರ್ಯಕ್ರಮನ ಆಯೋಜನೆ ಮಾಡಿದಾಗ ಅದಕ್ಕೆ ಸಮಾಜದ ಕಡೆಯಿಂದ ಹೇಗೆ ರೆಸ್ಪಾನ್ಸ್ ಇದೆ? ಅಂದ್ರೆ ಒಳ್ಳೆ ರೀತಿಯ ಎಂಟ್ರೀಸ್ ಬರ್ತಾ ಇದೆಯಾ? ಯಾವ ರೀತಿ ಪಾಸಿಟಿವಿಟಿ ಇದೆಯಾ? ಹೇಗೆ? ಖಂಡಿತವಾಗ್ಲು. ಯಾಕಂದ್ರೆ ಈ ಸತಿ ನೋಡಿದ್ರೆ ಕಳೆದ ಸತಿಗಿಂತನೂ ಜಾಸ್ತಿ ಟೀಮ್ಗಳು ಬಂದಿದೆ. ಅದಲ್ಲದೆ ನಾವು ಕಳೆದ ವರ್ಷ ತನಕ ನಾವು ಲೆದರ್ ಬಾಲ್ ಟೂರ್ನಮೆಂಟ್ ಮಾಡ್ತಾ ಇದ್ವಿ. ಈ ವರ್ಷ ಹೆಚ್ಚಿನ ಜನಗಳಿಗೆ ಅನುಕೂಲವಾಗಲಿ ಅಂತ ಹೇಳಿ ಲೆದರ್ ಬಾಲ್ ಟೂರ್ನಮೆಂಟ್ನ ಡಿಸೆಂಬರ್ಗೆ ಮುಂದೂಡಿ ಈ ಸತಿ ಕ್ರಿಕೆಟ್ ಮಾಡಿದ್ದೀವಿ. ಅದಲ್ಲದೆ ಇವಾಗ ಹಾಕಿನೂ ನಾವು ಮಾಡ್ತಾ ಇದ್ದೇವೆ. ಹೊಸದಾಗಿ ಕೇರಂ ಬೇರೆ ಇದೆ. ಸೊ ಬೇರೆ ಕಡೆ ನಮ್ಮ ಕಮ್ಯುನಿಟಿಗೆ ನಡೆದಂಥ ಹಲವಾರು ಪಂದ್ಯಗಳಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ರಿಂದ ನಾವು ಅದನ್ನು ಮುಂದುವರಿಸ್ಕೊಂಡು ಇನ್ನೂ ಒಂದು ಉತ್ತಮ ಮಟ್ಟದಲ್ಲಿ ಮಾಡುವಂತ ಹೇಳೋ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮ ಕೈಗೊಂಡಿದ್ದೇವೆ. ಈಗ ಕೊನೆಯದಾಗಿ ಒಟ್ಟು ಮೇ 16ರವರೆಗೆ ಬಹಳಷ್ಟು ಕ್ರೀಡಾಕೂಟಗಳು ಮತ್ತು ಕಾರ್ಯಕ್ರಮಗಳು ನಡೀತಾ ಇದೆ. ಅದಕ್ಕೆ ಜನಾಂಗ ಬಾಂಧವರಿಗೆ ಏನು ಹೇಳಿಕ್ ಬಯಸ್ತಾರೆ? ಅಂದ್ರೆ ಹೇಗೆ ಅವರು ಬಂದು ಸಪೋರ್ಟ್ ಮಾಡಲಿ, ಯಾವ ರೀತಿ ಅವರೊಂದು ಸಹಾಯವನ್ನ ನೀಡಲಿ ಅಂತ ಹೇಳ್ತೀರಿ? ಖಂಡಿತವಾಗ್ಲೂ ನಮ್ಮ ಎಲ್ಲ 10 ಕುಟುಂಬ 18 ಕುಲ ಬಾಂಧವರಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ, ಕೊಡಗಿನಲ್ಲಿರ್ಬೋದು, ಮಡಿಕೇರಿ, ಕೊಡಗು, ಮಡಿಕೇರಿ, ಸುಳ್ಯ, ಬೆಂಗಳೂರು, ಮೈಸೂರು ಎಲ್ಲ ಕಡೆಯಲ್ಲಿರುವ ನಮ್ಮ ಎಲ್ಲ ಕುಲ ಬಾಂಧವರು ಎಲ್ಲರೂ ಬಂದು ಸಹಾಯ ಮಾಡಬೇಕು. ಸೊ ಯಾವ ಥರ ಅಂದರೆ ನಮಗೆ ನಿಮ್ಮ ಪ್ರೆಸೆನ್ಸ್ ನಮಗೆ ಅದು ಇಲ್ಲಿ ಒಂದು ನಮಗೆ ಸ್ಫೂರ್ತಿ ಆಗುತ್ತೆ. ಹಾಗೆಯೇ ನಮ್ಮ ಕುಲ ಬಾಂಧವರು ಎಲ್ಲ ಸೇರಿ ನಡೆಸುವ ಈ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ಯಶಸ್ವಿಯಾಗಿ ನಡೆಸಲಿ ಅನ್ನೋ ಆಶಯ ನಮಗೆಲ್ಲ ಇದೆ. ಸೊ ಅವ್ರನ್ನ ಮತ್ತೊಮ್ಮೆ ನಾನು ಕೇಳ್ಕೊಳ್ತೇನೆ, ನೀವೆಲ್ಲ ಬಂದು 14ನೇ ತಾರೀಕು ಮಡಿಕೇರಿಯಲ್ಲಿ ನಡೆಯುವಂಥ ಈ ಫೈನಲ್ ಪಂದ್ಯಾಟ ಹಾಗೂ ಫ್ಯಾಷನ್ ಶೋ ಮಿಸ್ಟರ್ ಗೌಡ ಮಿಸ್ಟರ್ ಗೌಡತಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರ ಜೊತೆಗೆ ಈ ಫಂಕ್ಷನ್ನ ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಇದುವರೆಗೆ ಕುಟುಂಬ 2026ರ ಕುರಿತಾಗಿ ಬಹಳಷ್ಟು ಸೊಗಸಾಗಿ ಮಾಹಿತಿಯನ್ನ ನಮಗೆ ಕೊಡಗೋಡ ಯುವ ವೇದಿಕೆಯ ಉಪಾಧ್ಯಕ್ಷರು, ಉದ್ಯಮಿಗಳು ಹಾಗೂ ಸಮಾಜ ಸೇವಕರಾಗಿರುವಂತಹ ಎಡಿಕೇರಿ ಪ್ರಸನ್ನ ಅವರು ನೀಡಿದ್ದಾರೆ. ಸರ್ ನಮಸ್ತೆ. ಧನ್ಯವಾದ.